ಸಂಸದ ಅನಂತಕುಮಾರ್ ಹೆಗಡೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಕಳೆದ ಹಲವು ವರ್ಷಗಳಲ್ಲಿ ಮೊದಲ ಬಾರಿಗೆ ಸಂದರ್ಶನವನ್ನ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಹಿಂದೂ ರಾಷ್ಟ್ರದ ಕುರಿತಾಗಿ ನೇರವಾಗಿ ಮಾತನಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಬಹಳ ಡೈರೆಕ್ಟ್ ಆಗಿ ಅನಂತಕುಮಾರ್ ಹೆಗಡೆ ಅವರ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ನಾನು ಹೇಳಿದ್ದನ್ನು ಮತ್ತೊಮ್ಮೆ ದೃಢೀಕರಿಸ್ತೀನಿ. ನಮ್ಮ ಗುರಿ ಹಿಂದೂ ರಾಷ್ಟ್ರ ಮಾಡ್ತಕ್ಕಂಥದ್ದೇ. ಹಿಂದೂ ರಾಷ್ಟ್ರದ ಕಲ್ಪನೆ ಏನು, ಇದು ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಬಹುತೇಕ ಇದೊಂದು ದೊಡ್ಡ ವಿವಾದ ಅಂತ ಅನಿಸುತ್ತೆ. ಹೀನಂ ದೂಷಯತಿ ಇತಿ ಹಿಂದೂ, ಯಾವುದು ಕೆಟ್ಟದ್ದು ಅಂತ ಇದೆ ಜಗತ್ತಿನಲ್ಲಿ ಅದನ್ನು ದೂಷಣೆ ಮಾಡ್ತಕ್ಕಂಥವನು ಹಿಂದೂ. ಇದು ಯಾವುದೇ ಒಂದು ರೀತಿಯ ಪೂಜಾ ಪದ್ಧತಿಗೆ ಸೀಮಿತವಾಗಿರತಕ್ಕಂಥ ಶಬ್ದ ಅಲ್ಲೇ ಅಲ್ಲ. ಹಿಂದುತ್ವ ಈ ದೇಶದ ಸಂಸ್ಕೃತಿ, ಈ ಬದುಕಿನ ಸಂಸ್ಕೃತಿ. ಅದು ಇದೊಂದು ಜಾತಿ ಸಂಪ್ರದಾಯಕ್ಕೆ ಸೀಮಿತವಾಗಿರತಕ್ಕಂಥದ್ದಲ್ಲ. ನಾವು ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ, ನರಾಜ್ಯಂ ನಚರಾಜಾಸೀತ್ ನರಾಜ್ಯೋ ನದಾಂಡ್ಯೋ ನಚದಾಂಡಿಕ ಧರ್ಮೇಣ ಇವ ಪ್ರಜಾತ್ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಎಲ್ಲಿ ರಾಜನೂ ಇರೋದಿಲ್ಲ, ಎಲ್ಲಿ ರಾಜ್ಯವೂ ಇರೋದಿಲ್ಲ, ದಂಡಕನೂ ಇರೋದಿಲ್ಲ, ದಂಡನೆಗೆ ಒಳಪಡತಕ್ಕಂಥವನೂ ಇರೋದಿಲ್ಲ. ಧರ್ಮೇಣ ಇವ ಪ್ರಜಾತ್ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಅಲ್ಲಿ ಧರ್ಮವೇ ಜನರನ್ನು ಪರಸ್ಪರ ರಕ್ಷಿಸುತ್ತೆ. ಇದು ಹಿಂದುತ್ವ, ಇದು ಹಿಂದೂ ಧರ್ಮ. ಇಲ್ಲಿ ಯಾವುದೇ ಹೊರಗಿನ ಕಟ್ಟುಪಾಡುಗಳ ಅವಶ್ಯಕತೆ ಇಲ್ಲ. ನಮ್ಮ ಬದುಕೆ ನಮಗೆ ಹೇಳಿಕೊಟ್ಟಿದೆ. ಇಡೀ ಜಗತ್ತಿಗೆ ಬೇಕಾದ ಹಾಗೆ, ಅದು ಪರಿಸರ ಇರಲಿ, ಯಾವುದೇ ಸಕಲ ಜೀವಗಳಿರಲಿ, ಚರಾಚರಗಳಿರಲಿ, ಮನುಷ್ಯ ಇರಲಿ, ಪ್ರಾಣಿಗಳಿರಲಿ, ಎಲ್ಲರ ಒಳಗೊಂಡಿರತಕ್ಕಂಥ ಸಮಷ್ಟಿ ಬದುಕಿನ ಕಲ್ಪನೆ ಹಿಂದುತ್ವ. ಇದೊಂದು ಪೂಜಾ ಪದ್ಧತಿ ಅಲ್ಲ. ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ, ಮತ್ತೊಬ್ರು ಯಾರೋ ಚರ್ಚಿಗೆ ಹೋಗ್ತಾರೆ, ಮತ್ತೊಬ್ರು ಯಾರೋ ಮಸೀದಿಗೆ ಹೋಗ್ತಾರೆ. ನಮ್ಗೆ ಇದರಲ್ಲಿ ಯಾವುದೇ ಫರಕ್ಕೆ ಬರೋದಿಲ್ಲ. ನಾವು 33 ಕೋಟಿ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥ ಜನಗಳಿಗೆ ಒಬ್ಬ ಅಲ್ಲ, ಒಬ್ಬ ಯೇಸು ನಮಗೆ ಜಾಸ್ತಿನೇ ಆಗೋದಿಲ್ಲ. ನಾನು ಒಂದು ಮಾತನ್ನು ಕೇಳ್ತೀನಿ, ಇಡೀ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಇವತ್ತು ಜನರಿಗೆ ಹೇಳ್ತೀನಿ, ಅಲ್ಲಾನ ಫೋಟೋ ಇಡೀ ಯೇಸು ಕ್ರಿಸ್ತನ